ಇನ್ನು ಜನಿವಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಸಿಇಟಿ ಪರೀಕ್ಷೆಯ ವೇಳೆ ಜನಿವಾರವನ್ನ ತೆಗೆಸಿದಂತಹ ವಿಚಾರ ತಪ್ಪು ಮಾಡಿದ ಅಧಿಕಾರಿಗಳ ಮೇಲೆ ಕ್ರಮ ಆಗಲಿದೆ, ಶಿಸ್ತಿನ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಯಾರು ಅಧಿಕಾರಿಗಳು ತಪ್ಪು ಮಾಡಿದರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಯಾರು ಅಧಿಕಾರಿಗಳು ತಪ್ಪು ಮಾಡಿದರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಯಾರು ಅಧಿಕಾರಿಗಳು ತಪ್ಪು ಮಾಡಿದರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಯಾರು ಅಧಿಕಾರಿಗಳು ತಪ್ಪು ಮಾಡಿದರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಸಿಇಟಿ ಅದು ಜನಿವಾರ ತೆಗೆಸಿದ್ದೆಲ್ಲ ತಪ್ಪು. ಆ ಸಂಪ್ರದಾಯಗಳನ್ನ ಯಾರು ಕೂಡ ಮಾಡೋಕ್ಕಾಗಲ್ಲ. ಆಗ್ಬೋದು, ಇಲ್ಲಾಂದರೆ ಲಿಂಗ ಕಟ್ಕೊಂಡಿರ್ತಾರೆ, ಉಡ್ದಾರ ಹಾಕಿರ್ತಾರೆ, ಅವನ್ನೆಲ್ಲ ಮಾಡೋಕ್ಕಾಗಲ್ಲ. ಬರೀ ಪೊಲೀಸ್ ಇದರಲ್ಲಿ ಮಾತ್ರ ಯಾವುದಾದ್ರು ಸೆಲೆಕ್ಷನ್ನು ಮತ್ತೊಂದು ವಿಚಾರದಲ್ಲ ಒಂದು ಪದ್ಧತಿ ಇದೆ. ನಮ್ಮ ಪೊಲೀಸ್ ಸೆಲೆಕ್ಷನ್ ಬಿಟ್ಟರೆ ಬೇರೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಆ ರೀತಿ ಯಾರೂ ತೆಗಿಬಾರ್ದು. ಅದು ತೆಗೆದಿದ್ದು ತಪ್ಪು. ಈಗೇನಪ್ಪ ಅಂದರೆ ಸ್ವಲ್ಪ ಎದ್ಕೊಂಡು ಏನಾದ್ರು ಒಂದು IT ಐಟಮ್ಸು, ಈಗ ಕೆಲವೆಲ್ಲ ಈ ಕಿವಿಗಳಿಗೆ ಇಟ್ಕೊಬಿಟ್ಟಿರ್ತಾರೆ, ಇಯರ್ಫೋನ್ಗಳಾಗಿರ್ತದೆ, ಬ್ಲೂಟೂತ್ಗಳು ಇಟ್ಕೊಬಿಟ್ಟಿರ್ತಾರೆ, ಸಣ್ಣ ಸಣ್ಣ ಡಿವೈಸು ಕಿವಿ ಒಳಗಡೆ ಕಾಣದಂಗೆ ಒಳಗಡೆ ಇಟ್ಕೊಬಿಟ್ಟಿರ್ತಾರೆ. ಇಂಥವೆಲ್ಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅನೇಕ ಘಟನೆಗಳು ನಡೆದ್ರಿಂದ ಯಾರೋ ಮಾಡಿರ್ಬೋದು. ಬಟ್ ಜನಿವಾರ ಮುಟ್ಟಿದ್ದು ತಕ್ಕಿದ್ದು ಅದು ಅವರ ಧರ್ಮದ ವಿಚಾರ, ಅವರವರು ಹಾಕೊಂಡು ಬಂದಂಥದ್ದು. ಈ ಕೆಲವರು ಮೂಗು ಚುಚ್ಚಿರ್ತಾರೆ, ಕಿವಿಗೆ ಓಲೆ ಹಾಕಿರ್ತಾರೆ, ಕೆಲವರು ಉಡ್ದಾರ ಕಟ್ಕೊಂಡಿರ್ತಾರೆ, ಕೆಲವರು ಜನಿವಾರ ಹಾಕ್ಕೊಂಡಿರ್ತಾರೆ, ಉಪನಯಗಳಾಗಿರ್ತದೆ, ಮಾಂಗಲ್ಯ ಸರ ಇರ್ತದೆ. ಇವೆಲ್ಲ ಕೂಡ ಮುಟ್ಟಬಾರ್ದು. ಇವೆಲ್ಲ ಇದು ನಮ್ಮ ಸರ್ಕಾರ ಯಾವುದಕ್ಕೂ ಇದಕ್ಕೆ ಅವಕಾಶ ಕೊಡುವುದಿಲ್ಲ. ಇನ್ನು ಸರ್ಕಾರದ ವಿರುದ್ಧ BY ವಿಜಯೇಂದ್ರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನಿವಾರವನ್ನ ತೆಗೆಸಿದಂತಹ ವಿಚಾರದಲ್ಲಿ ವಿಜಯೇಂದ್ರ ಅವರ ಪ್ರತಿಕ್ರಿಯೆ ಹೇಗಿತ್ತು ನೋಡೋಣ. ಜನಿವಾರದ ಘಟನೆ ಇವತ್ತೇನು ಪಾಪ ಕೆಲವು ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಪಮಾನ ಮಾಡಿದ್ದಾರೆ. ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ದೇಶದಲ್ಲೂ ಕೂಡ ಈ ವಿಚಾರ ಭಾಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ. ಈ ವಿಚಾರವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಹುಡುಗಾಟಿಕೆ ಮಾಡಿದ್ರೆ ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಯಾರೋ 2-3 ಜನ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ಒಂದು ವಿಚಾರ ಅಷ್ಟೇ ಅಲ್ಲ, ಇಡೀ ಸಮುದಾಯ ಇವತ್ತು ಬೇಸರಗೊಂಡಿದೆ, ಇಡೀ ಸಮುದಾಯಕ್ಕೆ ನೋವಾಗ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಹಗುರವಾಗಿ ತೆಗೆದುಕೊಳ್ಳದೇನೆ, ನಿನ್ನೆನೂ ಕೂಡ ಇದು ಪುನರಾವರ್ತನೆ ಆಗಿರೋದ್ರಿಂದ ಈ ವಿಚಾರವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರ ಸೂಕ್ತ ನಿರ್ದೇಶನವನ್ನು ನೀಡಬೇಕಾಗ್ತದೆ. ಇವತ್ತು ಜನಿವಾರ ಅಂತ ಹೇಳಿದ್ರೆ ಕೇವಲ ಬ್ರಾಹ್ಮಣ ಸಮುದಾಯ ಅಷ್ಟೇ ಅಲ್ಲ, ಬೇರೆ ಬೇರೆ ಸಮುದಾಯಗಳು ಕೂಡ ಅದನ್ನು ಪವಿತ್ರ ದಾರವನ್ನು ಹಾಕ್ಕೊಳ್ತಾರೆ. ಹಾಗಾಗಿ ಆ ಸಮುದಾಯಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ಆ ಸಮುದಾಯಗಳ ಬ್ರಾಹ್ಮಣ ಸಮುದಾಯ ಆದಿಯಾಗಿ ಯಾವುದೇ ಸಮುದಾಯಕ್ಕೆ ಅವರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೇನೆ.